ನಮಸ್ಕಾರ ಸ್ನೇಹಿತರೆ, ಸನ್ ಯೋಗಿಕ್ ಪಾತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯೋಗ ಸುರೇಖ. ಕಳೆದ ವಿಡಿಯೋದಲ್ಲಿ ನಾವು ತ್ರಿದೋಷಗಳು ಎಂದರೇನು ಮತ್ತು ಅವು ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ಎಂಬ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ. ಆ ವಿಡಿಯೋ ನೋಡದಿದ್ದರೆ ಮೊದಲು ಅದನ್ನು ನೋಡಿ ಬನ್ನಿ. ಇವತ್ತು ನಾವು ಆ ತ್ರಿದೋಷಗಳಲ್ಲಿ ಮೊದಲನೆಯದಾದ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ವಾತದೋಷದ ಬಗ್ಗೆ ಅತ್ಯಂತ ಆಳವಾಗಿ ಚರ್ಚಿಸೋಣ. ವಾತ ಎಂದರೆ ಆಯುರ್ವೇದದ ಪ್ರಕಾರ ಚಲನೆ. ದೇಹದಲ್ಲಿ ಏನೇ ಚಲಿಸಿದರೂ ಅಂದರೆ ಉಸಿರಾಟ, ರಕ್ತ ಪರಿಚಲನೆ, ಸ್ನಾಯುಗಳ ಚಲನೆ, ಇದಕ್ಕೆ ಮುಖ್ಯ ಕಾರಣವೇ ವಾತ. ಇದು ಇತರ ಎರಡು ದೋಷಗಳಾದ ಪಿತ್ತ ಮತ್ತು ಕಫ ನಿಯಂತ್ರಿಸುವಂತಹ ಶಕ್ತಿಯಾಗಿದೆ. ಇದು ಯಾವುದರಿಂದ ಮಾಡಲ್ಪಟ್ಟಿದೆ? ವಾತವು ಎರಡು ಮುಖ್ಯ ಮಹಾಭೂತಗಳಿಂದ ಮಾಡಲ್ಪಟ್ಟಿದೆ. ಅವುಗಳೆಂದರೆ ಆಕಾಶ ಮತ್ತು ವಾಯು. ಆಕಾಶ ಚಲಿಸಲು ಬೇಕಾದ ಜಾಗವನ್ನು ನೀಡಿದರೆ ವಾಯು ಚಲನೆಯನ್ನು ಉಂಟು ಮಾಡುತ್ತದೆ. ಆದ್ದರಿಂದಲೇ ವಾತವು ಗಾಳಿಯಂತೆ ಚಂಚಲ ಮತ್ತು ಅದೃಶ್ಯ ಶಕ್ತಿಯಾಗಿದೆ. ಇನ್ನು ವಾತ ದೋಷವನ್ನು ಹೊಂದಿದವರಂತೆ ಗುಣಲಕ್ಷಣಗಳು ಹೇಗಿರುತ್ತೆಪ್ಪ ಅಂತಂದರೆ ಚರ್ಮ ಮತ್ತು ಕೂದಲು ಒಣಗಿರುವ ಹಾಗೆ ಮತ್ತು ಇವರು ಹಗುರವಾದ ಶರೀರವನ್ನು ಹೊಂದಿರುತ್ತಾರೆ. ಶೀತಲ ಪ್ರಕೃತಿ ಮತ್ತು ಚಳಿಯನ್ನು ತಡೆಯಲಾಗುವುದಿಲ್ಲ. ಇವರು ಒರಟಾದ ಚರ್ಮ ಮತ್ತು ಬಿರುಕು ಬಿಟ್ಟ ಪಾದಗಳನ್ನು ಹೊಂದಿರುತ್ತಾರೆ. ದೇಹದ ಸಣ್ಣ ರಂಧ್ರಗಳು ಕೂಡ ನುಸುಳುವಂಥ ಶಕ್ತಿಯನ್ನು ಇವರು ಹೊಂದಿರುತ್ತಾರೆ. ಸದಾ ಚಲಿಸುವ ಮನಸ್ಸು ಮತ್ತು ದೇಹವನ್ನು ಹೊಂದಿರುತ್ತಾರೆ. ಈ ವಾತದೋಷವು ಸಮತೋಲನದಲ್ಲಿದ್ದಾಗ ಹೇಗಿರುತ್ತೆ ಅಂತಂದರೆ ಚುರುಕುತನ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬಾ ಆಕ್ಟಿವ್ ಆಗಿರುತ್ತಾರೆ. ಸೃಜನಶೀಲತೆ, ಹೊಸ ಆಲೋಚನೆಗಳು ಮತ್ತು ಕ್ರಿಯೇಟಿವಿಟಿ ಹೆಚ್ಚಿರುತ್ತದೆ. ಉತ್ಸಾಹ, ಸದಾ ಹಸನ್ಮುಖಿಯಾಗಿ ಕೆಲಸದಲ್ಲಿ ಉತ್ಸಾಹವನ್ನು ಇವರು ಹೊಂದಿರುತ್ತಾರೆ. ಜೀರ್ಣಕ್ರಿಯೆ, ಸರಿಯಾದ ಸಮಯಕ್ಕೆ ಮಲ ವಿಸರ್ಜನೆ ಮತ್ತು ಹಸಿವು ಕೂಡ ಇರುತ್ತದೆ. ನಿದ್ರೆಯಲ್ಲಿ ಗಾಢವಾದ ಮತ್ತು ಶಾಂತವಾದ ನಿದ್ರೆ ಇರುತ್ತದೆ. ಅದೇ ವಾತದೋಷವು ಅಸಮತೋಲನವಾದಾಗ ಮಲಬದ್ಧತೆ, ಕೀಲು ನೋವು, ಗ್ಯಾಸ್ಟ್ರಿಕ್, ಚರ್ಮ ಒಣಗುವುದು, ಅತಿಯಾದ ಆಯಾಸ ಕಾಣಿಸಿಕೊಳ್ಳುತ್ತದೆ ಮತ್ತು ಮಾನಸಿಕವಾಗಿ ಆತಂಕ, ಭಯ, ಗೊಂದಲ, ಏಕಾಗ್ರತೆಯ ಕೊರತೆ ಹೆಚ್ಚಾಗುತ್ತದೆ. ಮತ್ತೆ ಸರಿಯಾಗಿ ನಿದ್ರೆ ಬಾರದಿರುವುದು ಅಥವಾ ರಾತ್ರಿ ಯಾವಾಗ ಬೇಕಾದರೂ ಎಚ್ಚರವಾಗುವಂಥದ್ದು ಅಸಮತೋಲನವಾದಾಗ ಕಾಣಿಸಿಕೊಳ್ಳುವಂಥದ್ದು ಮತ್ತು ಸದಾ ಯಾವುದೋ ಒಂದು ಚಿಂತೆಯಲ್ಲಿ ಆತುರದಲ್ಲಿ ಏನೇನೋ ಮಾತಾಡುವ ಒಂದು ಚಾನ್ಸಸ್ ತುಂಬಾ ಇರುತ್ತದೆ. ಇನ್ನು ಇದನ್ನ ಸಮತೋಲನಕ್ಕೆ ತರಲು ಪರಿಹಾರ ಏನಪ್ಪಾ ಅಂತಂದ್ರೆ ಆಹಾರ ಕ್ರಮ. ವಾತವನ್ನ ಶಾಂತಗೊಳಿಸಲು ಬಿಸಿ ಮತ್ತು ಸ್ನಿಗ್ಧ ಆಹಾರ ಬೇಕು. ಮೊದಲನೆಯದಾಗಿ ಸಿಹಿ, ಹುಳಿ ಮತ್ತು ಉಪ್ಪು ರುಚಿಯ ಆಹಾರ ವಾತಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ಕಹಿ ಮತ್ತು ಖಾರ ಕಡಿಮೆ ಇರಬೇಕು. ಇನ್ನು ತುಪ್ಪ ಮತ್ತು ಎಣ್ಣೆಯನ್ನು ಬಳಸುವಂಥದ್ದು. ಆಹಾರದಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸುವುದು ಕಡ್ಡಾಯ. ಇನ್ನು ಧಾನ್ಯಗಳಲ್ಲಿ ಬೇಯಿಸಿದ ಅನ್ನ, ಗೋಧಿ, ಹೆಸರು ಬೇಳೆ ಇವರಿಗೆ ತುಂಬಾ ಉತ್ತಮ. ಕಡಲೆಬೇಳೆ ಅಥವಾ ಉದ್ದಿನ ಬೇಳೆಯನ್ನು ಬಳಸುತ್ತಿದ್ದರೆ ಅದಕ್ಕೆ ಇಂಗನ್ನು ಬಳಸಬೇಕು. ಇನ್ನು ಹಣ್ಣುಗಳಲ್ಲಿ ಬಂದರೆ ಬಾಳೆಹಣ್ಣು, ಮಾವಿನ ಹಣ್ಣು, ಪಪ್ಪಾಯ ಸೇವಿಸಬಹುದು. ಒಣ ದ್ರಾಕ್ಷಿಯನ್ನು ತಿನ್ನಬೇಕೆನಿಸಿದರೆ ಅದನ್ನು ನೆನೆಸಿಟ್ಟು ತಿನ್ನುವುದು ತುಂಬಾ ಉತ್ತಮ. ಇನ್ನು ಸದಾ ಇವರು ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದು ತುಂಬಾ ಉತ್ತಮ. ಇನ್ನು ಇವರ ಜೀವನ ಶೈಲಿ ಹೇಗಿರಬೇಕಪ್ಪ ಅಂತಂದ್ರೆ ಅಭ್ಯಂಗ. ಪ್ರತಿದಿನ ಅಥವಾ ವಾರಕ್ಕೆ 3 ಬಾರಿ ಎಳ್ಳೆಣ್ಣೆಯಿಂದ ಮೈಕೈ ಮಸಾಜ್ ಮಾಡಿಕೊಳ್ಳಿ. ಇದು ವಾತಕ್ಕೆ ತುಂಬಾ ಒಳ್ಳೆಯದು. ಇನ್ನು ಶಿಸ್ತು, ಸರಿಯಾದ ಸಮಯಕ್ಕೆ ಊಟ, ನಿದ್ರೆ ಮಾಡುವುದು ವಾತವನ್ನ ಹತೋಟಿಯಲ್ಲಿಡುವಂಥದ್ದು. ವಿಶ್ರಾಂತಿ, ಅತಿಯಾದ ಪ್ರಯಾಣ ಮತ್ತು ಗಾಳಿಯಲ್ಲಿ ಅಡ್ಡಾಡುವುದನ್ನ ಕಡಿಮೆ ಮಾಡಬೇಕು. ಬೆಚ್ಚಗಿನ ಪರಿಸರದಲ್ಲಿ ಇರಬೇಕು, ಅಂದರೆ ಸದಾ ಬೆಚ್ಚಗಿನ ಬಟ್ಟೆಯನ್ನು ಧರಿಸಿ ತಂಪು ಗಾಳಿಯಿಂದ ಆದಷ್ಟು ದೂರವಿರಬೇಕು. ಇನ್ನು ಯೋಗಾಸನದ ಮೂಲಕ ವಾತವನ್ನ ಹೇಗೆ ನಾವು ಬ್ಯಾಲೆನ್ಸ್ ಮಾಡುವುದು ಅಂತಂದರೆ ಆಸನಗಳನ್ನು ಮಾಡುವಂಥದ್ದು. ಇಲ್ಲಿ ಆಸನಗಳು ಯಾವುದು ಕಷ್ಟಕರವಾಗಿ ಮತ್ತು ಸ್ಪೀಡಾಗಿ ಮಾಡುವಂಥ ಯಾವುದೇ ವ್ಯಾಯಾಮಗಳನ್ನು ಕೊಡಬಾರದು. ಇಲ್ಲಿ ನಿಧಾನವಾಗಿ ಮಾಡುವಂಥ ಆಸನಗಳು ತುಂಬ ಮುಖ್ಯ. ಮೊದಲನೆಯದಾಗಿ ಪರ್ವತಾಸನ ಮತ್ತು ವೃಕ್ಷಾಸನ. ಇವು ಏಕಾಗ್ರತೆ ಮತ್ತು ಸ್ಥಿರತೆಯನ್ನು ಹೆಚ್ಚಿಸುತ್ತವೆ. ಪಶ್ಚಿಮೋತ್ತಾಸನ, ಇದು ನರಮಂಡಲವನ್ನು ಶಾಂತಗೊಳಿಸುತ್ತದೆ. ಧನುರಾಸನ ಮತ್ತು ಪವನ ಮುಕ್ತಾಸನ, ಹೊಟ್ಟೆಯಲ್ಲಿರುವಂಥ ಗ್ಯಾಸ್ಟ್ರಿಕ್ ಅಥವಾ ವಾಯುವನ್ನು ಹೊರಹಾಕಲು ಇದು ಸಹಕಾರಿ. ಇನ್ನು ಶವಾಸನ, ಕನಿಷ್ಠ 10 ನಿಮಿಷಗಳ ಕಾಲ ಶವಾಸನ ಮಾಡುವುದರಿಂದ ಚಂಚಲ ಮನಸ್ಸು ಶಾಂತವಾಗುತ್ತದೆ. ಇನ್ನು ಪ್ರಾಣಾಯಾಮಕ್ಕೆ ಬಂದರೆ ನಾಡಿ ಶೋಧನ, ಇದು ದೇಹದ ಎಡ ಮತ್ತು ಬಲ ನಾಡಿಗಳನ್ನು ಸಮತೋಲನಗೊಳಿಸಿ ವಾತವನ್ನ ಶಾಂತಗೊಳಿಸುತ್ತದೆ. ಭ್ರಾಮರಿ ಪ್ರಾಣಾಯಾಮ, ಮನಸ್ಸಿನ ಆತಂಕ ಮತ್ತು ನಿದ್ರಾಹೀನತೆಯನ್ನು ಹೋಗಲಾಡಿಸಲು ಇದು ಅತ್ಯುತ್ತಮ. ಉಜ್ಜಯಿ ಪ್ರಾಣಾಯಾಮ, ಇದು ದೇಹಕ್ಕೆ ಉಷ್ಣತೆಯನ್ನು ನೀಡಿ ವಾತವನ್ನ ಹತೋಟಿಯಲ್ಲಿಡುತ್ತದೆ. ನೆನಪಿಡಿ, ಶಿಸ್ತಿನ ಜೀವನ ಶೈಲಿ ಮತ್ತು ಸರಿಯಾದ ಆಹಾರದಿಂದ ವಾತವನ್ನ ಗೆಲ್ಲಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ವಾತದ ಲಕ್ಷಣಗಳು ನಿಮ್ಮಲ್ಲಿದ್ದರೆ ಹೌದು ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಪಿತ್ತ ದೋಷದ ಬಗ್ಗೆ ತಿಳಿಯೋಣ. ಅಲ್ಲಿಯವರೆಗೆ ಯೋಗ ಮಾಡಿ ಆರೋಗ್ಯವಾಗಿರಿ. ಧನ್ಯವಾದಗಳು.